ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಜಾರಿ ಮಾಡಿದಾಗಿಂದ ಮೀಸಲಾತಿ ಪಟ್ಟಿಯಲ್ಲಿ ಇದೆ ಸಂವಿಧಾನಬದ್ಧವಾಗಿ. ಆದರೆ ನೀವು ಮಾಡಿದ್ದೇನು? ನಮ್ಮ ಅನ್ನ ಕದ್ದು ತಿಂದವರಿಗೆ ಕದ್ದು ಇದ್ದ ಅಪರಿಸಿದವರಿಗೆ ನೀವು ಮತ್ತೆ ಕೊಟ್ಟಿದ್ದೀರಾ ಅಂದ್ರೆ ಇದು ಯಾವ ತರ ಸಾಮಾಜಿಕ ನ್ಯಾಯ? ಅಣ್ಣಂದ್ರ ನೀವು ನಮ್ಮ ಪಾಲ್ ತಗೊಂತೀರಲ್ಲ, ಇನ್ನೂ ಹೊಟ್ಟೆ ಅಷ್ಟು ಮುಗ್ದಿಲ್ಲ ನಿಮ್ಗೆ. 78 ವರ್ಷದಿಂದ ನಮ್ಮ ಅನ್ನ ಕಿತ್ಕೊಂಡ್ ತಿಂದಿರಾ, ನಮ್ಮ ಉದ್ಯೋಗ ತಗೊಂಡಿದ್ದೀರಾ, ನಮ್ಮ ಸಾಕ್ಷರತೆ ಪ್ರಮಾಣ ತಗೊಂಡಿರಾ, ಇನ್ನೂ ಹಸಿವಿಗಿಲ್ಲ ನಿಮ್ಗೆ. ನಿಮ್ ಸರ್ಕಾರ ಹೋಗ್ಬಿಡುತ್ತೆ ಅಂತೇಳಿ ನೀವೇನಾರೇ ಮಾಡಿದ್ದೆ ಆದ್ರೆ 49 ತಲೆಮಾರಿಗಳು ಆತ್ಮಹತ್ಯೆಗೂ ಶರಣಾಗ್ತವೆ. ಮಾದಿಗರ ಸಹೋದರರು ನಮ್ಮ ಜೊತೆಗೆ ನಿಂತಿದ್ದಾರೆ. ಇವತ್ತು ನಮಗೇನು ಜಾಸ್ತಿ ಬೇಡ, 1% ಕೊಡಿ. ನೀವೊಂದು ಮತ್ತೊಂದು ದೇವರಾಜ ಸಾಲಲ್ಲಿ ನಿಲ್ತೀರಾ, ಮತ್ತೊಬ್ಬ ನಮ್ಮ ಅಲೆಮಾರಿ ಪಾಲಿನ ಅಂಬೇಡ್ಕರ್ ಆಪತ್ ಬಂದ್ರು ಆಗ್ತೀರಾ? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಮ್ಗೆ ಮೊದಲೇನಿದೆ 1% ಕೊಟ್ಬಿಡಿ. ನಾವು ಆರಾಮಾಗಿ ನೀವೇನು ಬೇರೆ ಜನಾಂಗದಿಂದ ತಂದಿರೋ ಅವ್ರಿಗೂ ಸೇರಿಸ್ಕೊಂಡು ಅಣ್ಣ ತಮ್ಮ ಹತ್ರ ಬದುಕ್ತಿಸಿದ್ರೆ ಮರೇ. ರಾಜ್ಯ ಸರ್ಕಾರ ಅನ್ಯಾಯಯುತವಾಗಿ ವರ್ಗೀಕರಿಸಿರುವಂತಹ ಒಳ ಮೀಸಲಾತಿಯ ವಿರುದ್ಧ ಇವತ್ತು ಆಕ್ರೋಶ ಭುಗಿಲೆದಿದೆ. ಅಲೆಮಾರಿ ಸಮುದಾಯಗಳನ್ನು, ತಪ್ಪಲಿ ಸಮುದಾಯಗಳನ್ನು ದಿಕ್ಕೆಟ್ಟ ರೀತಿಯಲ್ಲಿ ಹೋಗುವಂಥ ರೀತಿಯಲ್ಲಿ ಏನು ಸರ್ಕಾರ ನಿಲುವು ತೆಗೆದುಕೊಂಡಿದೆ, ಅದರ ವಿರುದ್ಧ ಏನು ಆಕ್ರೋಶ ಭುಗಿಲಿದೆ, ಹೋರಾಟ ಮುಂದುವರೆದಿದೆ. ಇವತ್ತು ನಮ್ಮೊಂದಿಗೆ ಅಲೆಮಾರಿ ಸಮುದಾಯಗಳ ಮುಖಂಡರು ಮತ್ತು ಗೋಸಂಗಿ ಸಮುದಾಯದ ಪ್ರತಿನಿಧಿಯೂ ಆಗಿರುವಂತಹ ಲೋಕೇಶ್ ಚಾವಡಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ಈ ಸರ್ಕಾರದ ನಿಲುವನ್ನು ಹೇಗೆ ನೋಡುತ್ತೆ ಅಲೆಮಾರಿ ಸಮುದಾಯದ ಮುಖಂಡರು ಇದನ್ನು, ಈ ಹೋರಾಟವನ್ನು ಹೇಗೆ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ಹೇಳ್ಬೋದು? ನೋಡಿ ಸರ್, ಇದು ಈ ಸರ್ಕಾರ ಮಾಡಿರುವಂಥದ್ದು, ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯವರು, ನಾವು ಯಾಕಂದರೆ ಅವರು ಕೂಡ ಮುಖ್ಯಮಂತ್ರಿ ಆಗಿರೋದು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಮೀಸಲಾತಿಯಿಂದಾನೆ. ಯಾಕಂದರೆ ಅದರ ಮೊದಲ ಫಲಾನುಭವಿ ದೇವರಾಜ ಅರಸು ಅವರದ ಮೀಸಲಾತಿ ಫಲಾನುಭವಿಯಾಗಿ ಮುಖ್ಯಮಂತ್ರಿ ಆದರು. ಆದರೆ ಅದು ಇನ್ನೊಬ್ಬರಿಗೆ ಹಂಚಿಬಿಟ್ಟು ವಾರಸುದಾರರಾದರು. ಅದಕ್ಕೆ ಜ್ವಲಂತ ಉದಾಹರಣೆನೇ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ವೀರಪ್ಪ ಮೊಯ್ಲಿ, ಬಂಗಾರಪ್ಪ, ಈವನ್ ಸಿದ್ದರಾಮಯ್ಯನೂ ಕೂಡ ಆ ಮೀಸಲಾತಿಯಲ್ಲೇ ಮುಖ್ಯಮಂತ್ರಿ ಆಗಿರೋದು. ಆಮೇಲೆ ಹೇಳ್ತಾರೆ ಸಿದ್ದರಾಮಯ್ಯವರು, ನಾವು ಅಲೆಮಾರಿಗಳು, ನಾವು ಚಿಕ್ಕವನಿದ್ದಾಗ ನಮ್ಮ ಮನೆಗೆ ಆಟ ಆಡೋಕ್ಕೆ ಬರೋರು, ಇದು ರಾತ್ರೆಲ್ಲ ನಾಟಕ ಮಾಡೋರು, ಬೀದಿ ನಾಟಕ ಮಾಡೋರು, ಭಿಕ್ಷೆ ಬೇಡೋರು, ಅವ್ರಿಗೆ ನಾವು ಅನ್ನ ಹಾಕ್ತಿದ್ವಿ ಅಂತ. ನಿಮಗೆ ಅನ್ನ ತಿನ್ನಕ್ಕೆ ಕಣ್ಣಾಗಿರಲಿಲ್ಲ, ಹಬ್ಬ ದಿನದಲ್ಲಿ ನಾವು ಅನ್ನ ತಿಂತಿದ್ವಿ ಅಂಥ ಕಷ್ಟದಲ್ಲಿ ನಮ್ಮ ಅಲೆಮಾರಿಗೆ ನೀವು ನೋಡಿದ್ದೀರಿ. ಆದರೆ ಸಾಮಾಜಿಕ ನ್ಯಾಯದ ಹರಿಕಾರರು ಅಂದ್ಕೊಂಡಿದ್ದೀವಿ ನಿಮ್ಮನ್ನು. ನಮ್ಮ ಮತ್ತೊಬ್ಬ ನೀವು ದೇವರಾಜ ಆಗ್ತೀರಿ ಅಂತ ತಿಳ್ಕೊಂಡಿದ್ವಿ. ಮತ್ತು ಇನ್ನೊಂದು ಭಾಳ ಹೆಚ್ಚಾಗಿ ಬಂದರೆ ಅಲೆಮಾರಿಗಳ ಬಗ್ಗೆ ಇವ್ರಿಗೂ ಬಹಳ ಆಳವಾದ ಜ್ಞಾನ ಇದೆ ಸಿದ್ದರಾಮಯ್ಯ ಅವರಿಗೆ. ಯಾಕಂದರೆ ಬಿ ನಾರಾಯಣರವರು ಬಸವ ಕಲ್ಯಾಣ ಸಚಿವರು ಶಾಸಕರು ಏನು ತೀರ್ಕೊಂಡ್ರು, ಅವರು ಅಲೆಮಾರಿ ಜನಾಂಗನ ಹುಟ್ಟಾಕಿದ್ವಿ ಸಂಸ್ಥಾಪಕ, ಅದ್ರ ಜೊತೆಗೆ ನಾನು ಒಬ್ಬ ಸಂಸ್ಥಾಪಕ. ಅದೆಲ್ಲ ಸಂಪೂರ್ಣ ನಿಮ್ಗೆ ಗೊತ್ತಿದ್ದು. ಯಾವುದೋ ನಾನು ಅಂದ್ಕೊಂಡಿದ್ದೆ ನೀವು ಕುರ್ಚಿ ಹೋದ್ರೂ ಪರವಾಗಿಲ್ಲ, ಈ ಕೊಟ್ಟಿದ್ದು ನಾಗಮಹದೇವನ ವರದಿ ಏನಿದೆ ಕರೆಕ್ಟಾಗಿತ್ತು. 1%, 49 ಅಲೆಮಾರಿ ಸಮುದಾಯಗಳು ನಾವು ಇದ್ವಿ. ಅದರಲ್ಲಿ ಏನೋ ನಿಮಗೆ ಒಂದು ಮಾನದಂಡ ಕ್ಲಿಯರ್ ಆಗಲ್ಲ ಅಂತ ಒಂದು 10 ಸಮುದಾಯಗಳನ್ನು ಬೇರೆ ಪರಿಶಿಷ್ಟ ಜಾತಿ ನಮಗೆ ಸೇರಿಸಿ 59ಕ್ಕೆ ನೀವು 1% ಕೊಟ್ಟರೆ ನಾವು ತೃಪ್ತರು ಇದ್ವಿ. ಆದರೆ ಅದನ್ನು ಎಲ್ಲ ಹೋರಾಟಗಾರರು, ಸಾಮಾಜಿಕರು, ಚಿಂತಕರು, ಬುದ್ಧಿಜೀವಿಗಳು, ನೀವು ಇವ್ರದ್ದು ಏನು ಎಡಬಲದು ಗಲಾಟೆ ಆದಾಗ ನೀವು ಏನಾರ ಮಾಡ್ಕೊಳ್ಳಿ, ಎಲ್ಲರೂ ಸೆಟ್ ಮಾಡ್ಕೊಳ್ಳಿ, ಒಂದಕ್ಕೆ ಮಾತ್ರ ನೀವು ಮುಟ್ಪಾಡಿ ಅಂತ ನಮ್ಮ ಸಾಕ್ಷಿ ಪ್ರಜ್ಞೆ ದೇವನೂರು ಆದಿಯಾಗಿ ಎಲ್ಲ ಇವರು ಸಾಹಿತಿಗಳು, ಹೋರಾಟಗಾರರು ಹೇಳಿದರು. ಆದರೆ ಸಿದ್ದರಾಮಯ್ಯ ಅವರೇ, ನನಗೆ ಅನ್ನಿಸ್ತಾ ಇದೆ ನಿಮ್ದು ಏನೋ ಒಂದು ಸಾಧನೆ, ನಿಮ್ಮದು ಕುರ್ಚಿಗೋಸ್ಕರ ಇದು ನೀವು ಮಾಡಿದ್ದು ನಮಗೆ ಭಾಳ ದೊಡ್ಡನೇ ಬೆಂಕಿಯಿಂದ ಬಾಣಲಿ ಹಾಕ್ದಂಗಾಗಿದೆ. ದೇವರನ್ನೇ ಹೇಳ್ತೀನಿ, ನೀವು ಕೆಲಸ ಮಾಡಿ ಅಲೆಮಾರಿ ಹೆಸರಲ್ಲಿ ನೀವು ಅಲ್ಲಿ ನಮಗೆ ಸೇರಿಸ್ಬಿಟ್ಟು ಅನ್ಯಾಯ ಮಾಡೋದು ಬೇಡ. ಬೇಕಾದ್ರೆ ಇದು ನಮ್ಮದು 59 ಜಾತಿನೂ ಅವರಿಗೆ ಸೇರಿಸ್ಬಿಡಿ. ಯಾರಿಗೆ ನೀವೇನು ಕೊರ್ಮ ಕೊರ್ಚ ಬೋವಿಲ್ ಲಂಬಾಣಿ ಕೊಟ್ಟಿದ್ದೀರಲ್ಲ, ಕೊಟ್ಬಿಡಿ. ನಮ್ಮ ಹೆಸರು ಕೊಟ್ಟಿದ್ದೀನಿ 1% ಅಂತೇಳಿ ನಮ್ಮನ್ನು ಬಾವಿಗೆ ತಗೊಳ್ಳುವಂಥ ಕೆಲಸ ಮಾಡಬೇಡಿ. ನಮ್ಮ ಬದುಕು ಸರ್ವನಾಶ ಆಗಿಬಿಡುತ್ತೆ. ನಮ್ಮಲ್ಲಿ 1% ಉದ್ಯೋಗ ಇಲ್ಲ. ನಮ್ಮ ಉದ್ಯೋಗ ಕಳೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಜಾರಿ ಮಾಡಿದಾಗಿಂದ ಮೀಸಲಾತಿ ಪಟ್ಟಿಯಲ್ಲಿ ಇದೆ ಸಂವಿಧಾನಬದ್ಧವಾಗಿ. ಆದರೆ ನೀವು ಮಾಡಿದ್ದೇನು? ಒಂದು ನಮ್ಗೆ ಉದ್ಯೋಗ ಕಳೆದೋಯ್ತು, ನಮ್ಮ ಅನ್ನ ತಟ್ಟೆ ಕಳೆದೋಯ್ತು, ನಮ್ಮ ಸಾಕ್ಷರತೆಲ್ಲ ಕದ್ದಿದ್ರು. ಈಗ ಅದನ್ನು ನಿಮ್ಮ ಮೂಲಕ ಏನೋ ವಾಪಸ್ಸು, ಅದು
ಇಷ್ಟು ವರ್ಷ ಆದಮೇಲೆ ಸ್ವಾತಂತ್ರ್ಯ ಒಂದು 78 ವರ್ಷ ಆದಮೇಲೆ ನಿಮ್ಮ ಮೂಲಕ ನಾವು ಪಡಿತೀವಿ, ಇದು ಒಂದು ಶಾಶ್ವತ ಪರಿಹಾರ, ಬಿಡಪ್ಪ 1% ಕೊಟ್ಟರೆ ಅಷ್ಟೇ ಸಾಕು ಅಂತ ನಾವಿದ್ರೆ ಮತ್ತು ಕಸಿ ನಮ್ಮ ಅನ್ನ ಕದ್ದು ತಿಂದವರಿಗೆ ಕದ್ದು ಇದು ಅಪರಿಸಿದವರಿಗೆ ನೀವು ಮತ್ತೆ ಕೊಟ್ಟಿದ್ದೀರ ಅಂದರೆ ಇದು ಯಾವ ಥರ ಸಾಮಾಜಿಕ ನ್ಯಾಯ? ನಿಮ್ಗೆ ಯಾವ ಥರ ನಾವು ಬಡವ್ರ ಪರ ನೀವು ಹೇಳ್ತೀರಲ್ರಿ, ನಿಮ್ಮ ಅಧಿಕಾರ ತಗೊಂಡಿದ್ದು 2013 ನೀವು ಬಸವ ಜಯಂತಿ ದಿವಸ. ಯಾಕಂದರೆ ನಾನು ಬಸವಣ್ಣನ ಅನುಯಾಯಿ, ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ವಾದಿ ಅಂತ ಹೇಳಿ ನೀವು ಬಸವ ಜಯಂತಿ ತಗೊಂಡ್ರಿ. ಇದೇನಾ ನಿಮ್ಮ ಸಾಮಾಜಿಕ ನ್ಯಾಯ? ಇದೇನಾ ನೀವು ಕೊಡೋವಂಥ ಸಂದೇಶ? ಸಿದ್ದರಾಮಯ್ಯರೇ ನಿಮ್ಮ ಕುರ್ಚಿ ಓದು ಬರಲ್ಲ, ಒಂದು ಹೇಳ್ತೀನಿ ತಿಳ್ಕೊಳ್ಳಿ, ನೀವು ಮಾಡಿದ್ರೆ ಅಲೆಮಾರಿ ಒಳಗೆ ನ್ಯಾಯ ಕೊಡಬೇಕು, ಇಲ್ಲಾಂದರೆ ಇನ್ನು ಯಾವುದೇ ಮುಖ್ಯಮಂತ್ರಿ ಆದರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಬೇಡಿ ದಯಮಾಡಿ. ನಾನು ಒಂದು ಹೇಳ್ತೀನಿ, ನಾವು ಉಪವಾಸ ಕೂತು ಮಾದಿಗರ ಸಹೋದರರು ನಮಗೆ ನಮ್ಮ ಜೊತೆಗೆ ನಿಂತಿದ್ದಾರೆ. ಇವತ್ತು ನಾನು 1 ತಿಂಗಳಿಂದ ಎಡಾದವರು ಬಲದವರು ನಮಗೆ ಅಲೆಮಾರಿಗಳ ಬಗ್ಗೆ ಅನುಕಂಪ ಇಟ್ಟಿದ್ರು. ಯಾವಾಗ ನಾಗಮೋದರ್ಸಿ ಜಾತಿ ವರದಿ ಜಾರಿ ಬಂತು ಅವಾಗ ಅವರಲ್ಲಿ 2 ಗುಂಪಾಯಿತು. ನಮ್ಗೆ ತಪ್ಪಿಕೊಂಡು ಅಲೆಮಾರಿ ಸಹೋದರರು ಅವ್ರು ಹೇಳಿದ್ದಾರೆ, ಆ ಧೈರ್ಯದ ಮೇಲೆ ನ್ಯಾಯ ಸಿಗೋವರೆಗೂ ಅವ್ರು ನಿಮ್ಮ ಜೊತೆಗೆ ನಿಮಗೆ ಸಿಗೋವರೆಗೂ ನಾವು ಟೆಂಟ್ ಖಾಲಿ ಮಾಡಲ್ಲ ಅಂತ. ನಮ್ಮ ಹತ್ರ ದುಡ್ಡಿಲ್ಲ ಇದು ಮಾಡೋದಕ್ಕೆ, ಅವರೇ ಎಲ್ಲ ಹೊಂದಿಸ್ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ ನಾಳೆಯಿಂದ ಕರೆ ಕೊಡ್ತಾರೆ, ನಾವು ಇರ್ತೀವಿ. ಒಂದು ಪಕ್ಷ ನಿಮ್ಮ ಕುರ್ಚಿಗೆ ನಿಮ್ಮ ಸರ್ಕಾರ ಹೋಗ್ಬಿಡುತ್ತೆ ಅಂತೇಳಿ ನೀವೇನಾರೇ ಮಾಡಿದ್ದೆ ಆದರೆ 49 ತಲೆಮಾರಿಗಳು ಆತ್ಮಹತ್ಯೆಗೂ ಶರಣಾಗ್ತೀವಿ. ಯಾರು ಆಗ್ತಾರೋ ಬಿಡ್ತಾ ಗೊತ್ತಿಲ್ಲ. ಒಂದಿಷ್ಟು ಜನ ಅಂತ ಇಲ್ಲಿ ಸಾಯಕ್ಕೆ ರೆಡಿ ಇದ್ದೀವಿ. ನಮ್ಮ ಸತ್ತ ಎಣದ ಮೇಲೆ ಆದರೂ ನೀವು ನಮಗೆ 1% ನ್ಯಾಯ ಕೊಡಬೇಕು ಸಿದ್ದರಾಮಯ್ಯರೇ. ಇದು ನೋಡಿ, ನೀವು ಮಾಡ್ತಾ ಇರೋದು ನಿಮ್ಮ ಸಿದ್ಧಾಂತಕ್ಕೆ, ನೀವು ಬೆಳೆದು ಬಂದಿರೋ ಇದಕ್ಕೆ, ನೀವೆಲ್ಲ ಆದರ್ಶ ನೀವು ಏನಿದೆ ಎಲ್ಲದ ವಿರುದ್ಧ ಅದು ಅಲ್ಲ. ನೋಡಿ, ನೀವು ಹೇಳ್ತಾ ಇದ್ರಿ ನಮಗೆ ನ್ಯಾಯಾಲಯದ ಇದಿದೆ ಕೇಂದ್ರ ಸರ್ಕಾರದ, ಅದೆಲ್ಲ ಕ್ಲಿಯರ್ ಆಯಿತು. 341 ಕ್ಲಿಯರ್ ಆಯಿತು. ಆಮೇಲೆ ಜೊತೆಗೆ ನಿಮ್ಗೆ ಅಧಿಕಾರನ ಹಂಚೋದು, ಮೀಸಲಾತಿ ಕೊಡೋದು ಆಯಾ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಇನ್ನೇನು ಅಡೆತಡೆ? ಯಾರೋ ಒಬ್ಬರು ಅವರಿಗೆ ಅಂತ ಅಣ್ಣಂದ್ರ ನೀವು ನಮ್ಮ ಪಾಲ್ ತಗೊಂತಿರಲ್ಲ, ಇನ್ನೂ ಹೊಟ್ಟೆ ಅಷ್ಟು ಮುಗ್ದಿಲ್ಲ ನಿಮಗೆ. 78 ವರ್ಷದಿಂದ ನಮ್ಮ ಅನ್ನ ಕಿತ್ಕೊಂಡು ತಿಂದಿರಾ, ನಮ್ಮ ಉದ್ಯೋಗ ತೊಗೊಂಡಿದ್ದೀರಾ, ನಮ್ಮ ಸಾಕ್ಷರತೆ ಪ್ರಮಾಣ ತೊಗೊಂಡಿರಾ, ಇನ್ನೂ ಹಸಿವುನಿಗಿಲ್ಲ ನಿಮಗೆ. ನಿಮಗೇನು ಒಂಚೂರು ತಾಯಿ ಕರಣಿಲ್ವಾ? ನಾನು ಹೇಳ್ತೀನಿ, ಇದು ಭಾಳ ದೊಡ್ಡ ದುರಂತಕ್ಕೆ ಇದಾಗ್ತದೆ. ನಾವು ಸುಮ್ಮನೆ ಇರೋರೆಲ್ಲ, ನಾವು ಪ್ರಾಣ ಹೋದ್ರೂ ಪರ ಇಲ್ಲ ಸಿದ್ದರಾಮಯ್ಯರೇ. ನಾವು ಈಗ ನಮ್ಮ ಮಾದಿಗ ಸೋದರ ಜೊತೆಗೆ ಇದನ್ನು ನಮ್ಮ ಹೋರಾಟನ ನಾವು ಕಂಟಿನ್ಯೂ ಮಾಡ್ತೀವಿ. ನೀವು ಮಾಡ್ತೀರ ಅನ್ಕೊತೀನಿ. ನೀವೇನು ಬಿಡ್ರಿ, ಬಡವರಿಗೆ ಪರ ನಿಮ್ಮ ಅಧಿಕಾರ ಹೋದ್ರೂ ಪರ ಸಿದ್ದರಾಮಯ್ಯರೇ. ನಿಮ್ಮ ದತ್ತವಾದ ಒಂದು ಅಧಿಕಾರವನ್ನು ಚಲಾಯಿಸ್ಬಿಟ್ಟು ನಮಗೇನು ಜಾಸ್ತಿ ಬೇಡ, 1% ಕೊಡಿ. ಮತ್ತೊಂದು ದೇವರಾಜ ಸಾಲಲ್ಲಿ ನಿಲ್ತೀರಾ, ಮತ್ತೊಬ್ಬ ನಮ್ಮ ಅಲೆಮಾರಿ ಪಾಲಿನ ಅಂಬೇಡ್ಕರ್ ಆಪತ್ಮಂದ್ರಾಗ್ತೀರಾ. ಇದು ಬಿಟ್ಟಿದ್ದಾದರೆ ಭಾಳ ಗೌರವ ಇಟ್ಕೊಂಡಿದ್ದೀನಿ ನಿಮ್ಮ ಮೇಲೆ. ಏನೋ ನಜ ಅಂಬೇಡ್ಕರ್ ದೇವರಾಜ ಮೇಲೆ ಇಟ್ಕೊಂಡಿದ್ದೋ ಅಷ್ಟು ಗೌರವ ಇಟ್ಕೊಂಡಿದ್ವಿ. ಭಾಳ ಇವತ್ತು ಬೆಳಗ್ಗೆನೂ ಭೇಟಿ ಆದಾಗ ನೀವು ಹೋಗ್ರ ಅವ್ರ ಜೊತೆಗಿರಿ ಅಂತೀರಿ. ಹೆಂಗ್ರಿ ಇರೋದು? 2 ಜಾತಿ ಕೋಶದಲ್ಲಿ ಅಲೆಮಾರಿ ಕೊರ್ಚತ್ತಲ್ಲೇ ಬದುಕಕ್ಕಾಗಿಲ್ಲ ನಾವು. ಇನ್ನು ಅವ್ರ ಹತ್ರ ನಾವು ಬದುಕಕ್ಕಾಗತ್ತಾ? ಹೆಂಗೆ ನೀವು ಯಾವ ಥರ ನಿಮ್ಗೆ ಎಲ್ಲಿ ನೀವು ಅದು ಹೇಳಬೇಕಾದ್ರೆ ಒಪ್ಕೊಳ್ಬೇಕಾದ್ರೆ ನೀವು ಇದು ಕೊಟ್ಟರೆ ನನಗೆ ಗೊತ್ತಿಲ್ಲ. ಭಾಳ ನಮಗೆ ನಿಮ್ಮ ನಿಜಾಲು ಶಾಪಕ್ಕೆ ಗುರಿ ಆಗ್ತೀರಿ. ನೀವು ನಿಜಾಲು ಈಗಲಾದರೂ ನೀವು ಅದು ಇದಾಗೋದ್ರೊಳಗೆ ತಿದ್ದುಪಡಿ ಮಾಡಿ ನಾವು 1% ಕೊಟ್ಟರೆ ನೀವು ಈ ಒಂದು ಶಾಶ್ವತ ಉಳಿತೀರಾ. ಇಲ್ಲ ನಿಮ್ಗೆ ಯಾವ ನೊಬೆಲ್ ಪ್ರಶಸ್ತಿನೂ ಇದಕ್ಕಿಂತ ದೊಡ್ಡದಾಗೋದಿಲ್ಲ. ಇದನ್ನು ನಮ್ಗೆ ದಯಮಾಡಿ ಕೊಡಿ. ನೀವು ನಮ್ಮ ಎದೆಯಲ್ಲಿ ಉಳಿತೀರಾ, ನೀವು ನಮ್ಮ ಹೃದಯದಲ್ಲಿ ಉಳಿತೀರಾ ಸಿದ್ದರಾಮಯ್ಯರೇ. ಭಾಳ ಅನ್ಯಾಯ ಮಾಡಿದ್ದೀರಿ. ನನಗೆ ನೀವು ಈ ಥರ ಡಿಸಿಷನ್ ತೊಗೊಂಡು ಬೇಕಾದ್ರೆ ಅಧಿಕಾರ ತ್ಯಾಗ ಮಾಡ್ತಿದ್ರಿ. ನೀವು ಯಾರಿಗೋ ಹೇಳಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. 59 ಜಾತಿ ಸೇರಿ 5 ಲಕ್ಷ ಇದ್ದೀವಿ ನಾವು. ಅವ್ರು 3 ಜಾತಿಯವರು 38 ಲಕ್ಷ ಇದ್ದಾರೆ. 5 ಲಕ್ಷ ಅವರು 59 ಜಾತಿ, ಅವ್ರು 3 ಲಕ್ಷ 38 ಲಕ್ಷ. 3-4 ಜಾತಿಯವ್ರ ಜೊತೆಗೆ ನಾವು ತಿನ್ನೋಕ್ಕಾಗುತ್ತೇನು ರೀ? ಏನ್ರಿ ಮಾತಾಡ್ತೀರಾ? ಸ್ಕೂಲಲ್ಲಿ ಒಂದು ಉದಾಹರಣೆ ಕೇಳಿದ್ರಿ, ಸ್ಕೂಲ್ ವಿಸಿಟಿಗೆ ಹೋದಾಗ ಹೇಳಿದ್ರಿ, ಒಂದು ಹುಡುಗಿ ಕೇಳಿದ್ಲು, ಜನರಲ್ ಹುಡುಗಿ, ಏನು ಪರಿಷ್ಠ ಜಾತಿಗೆ ನೀವು ಬಸ್ ಕೊಡ್ತೀರಿ, ಸ್ಕಾಲರ್ಶಿಪ್ ಕೊಡ್ತೀರಿ, ತಾರತಮ್ಯ ಯಾಕೆ ಮಾಡ್ತೀರಿ ಅಂದಾಗ ಕರೆದೇನಂದ್ರಿ ನೀವು? ಮೇಲೆ ಮನೆಯಾಗ 2 ಜನ 3 ಜನ ಹೆಣ್ಮಕ್ಳಿದ್ರೆ ಒಬ್ಬಳು ಭಾಳ ವೀಕ್ ಇರ್ತಾಳೆ, ಒಂದೇ ತಾಯಿಯನ್ನು ಮಾಡ್ತಾಳೆ, ಚೆನ್ನಾಗಿದ್ದವ್ರಿಗೆ ಬಿಡ್ತಾಳೆ. ಆ ವೀಕ್ ಇರೋಳಿಗೆ ಫಸ್ಟು ವಿಶೇಷವಾದ ಗಮನ ಕೊಟ್ಟು ಅವಳಿಗೆ ಉಪಚಾರ ಮಾಡಿ ಊಟ ಉಪಹಾರ ಕೊಡ್ತಾಳೆ. ಯಾಕಂದರೆ ಅವಳು ನಿಮ್ಮ ಥರ ಆಗಲಿ ಅಂತ. ಎಲ್ಲೋಯ್ತು ನಿಮ್ಮ ಸಿದ್ಧಾಂತ? ಎಲ್ಲೋಯ್ತು ನಿಮ್ಮ ನೀತಿ? ಇದು ಒಳ್ಳೇದಾಗೋದಿಲ್ಲ ಸಿದ್ದರಾಮಯ್ಯರೇ. ಆಗಲಿ
ನಮಗೆ ಮಾತ್ರ ಹಂಗೆ ಕೊಡೋದೇ ಆದರೆ ಅಲೆಮಾರಿ ಹೆಸರು ಕೊಟ್ಬಿಡಿ, ಅಷ್ಟವ್ರಿಗೆ ಕೊಟ್ಬಿಡಿ. ನಾವು 78 ವರ್ಷ ಬೀದಿಯಲ್ಲಿ ಇದ್ದೀವಿ. ನಾವು ಈ ಭೂಮಿ ವಾರಸ್ದಾರು. ನಾವು ಆ ಕಡೆ ಕಾಡು ಇಲ್ಲ, ಈ ಕಡೆ ನಾಡು ಇಲ್ಲ. ಅತಂತ್ರ ಸ್ಥಿತಿ. ನಿಮ್ಮಿಂದ ಭಾಳ ಭರವಸೆ ಇಟ್ಕೊಂಡಿದ್ವಿ. ಯಾವಾಗ ನೀವು 13ರಿಂದ 18 ಮುಖ್ಯಮಂತ್ರಿ ಆಗಿದ್ದಾಗ 16-17ರಲ್ಲಿ ಕೋಶ ಮಾಡಿ ನೀವು ಯಾವಾಗ ಇಡೀ ಇಂಡಿಯಾದಲ್ಲಿ ಯಾರೂ ಮಾಡಿರಲಿಲ್ಲ. ಅಲೆಮಾರಿ SC ಪಟ್ಟಿ ಕೈ ಹಾಕೋಕ್ಕೆ ಧೈರ್ಯ ಮಾಡ್ತಿರ್ಲಿಲ್ಲ. ಅಂಥ ಧೈರ್ಯನ ನೀವು ಪ್ರದರ್ಶನ ಮಾಡಿ ನಮಗೆ 49 SC ಅಲೆಮಾರಿಗಳು, 23 ST ಅಲೆಮಾರಿಗಳನ್ನು ತೆಗೆದು ಅಲೆಮಾರಿ ಕೋಶ ಮಾಡಿ 100 ಕೋಟಿ ಕೊಟ್ಟಿದ್ರಿ. ಆಮೇಲೆ ಬಂದು ಇನ್ನೆರಡು ನಮ್ಮದು ದೊಡ್ಡ ಅಣ್ಣಂದ್ರು ಸೇರಿಕೊಂಡು ಏನಾಯ್ತು ಅಂತ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿದ್ದು ನೀವು ಮಾಡಿದ್ದು ಘನಘೋರ ಅಪರಾಧ. ಸಿದ್ದರಾಮಯ್ಯವರೇ, ಇದು ಮಾತ್ರ ನಾವು ಕ್ಷಮಿಸಲ್ಲ. ನಮ್ಮ ಕಣ್ಣೀರು ಅವರಿಗೂ ಒಳ್ಳೇದಾಗೋದಿಲ್ಲ. ನಾವು ಶಾಪ ಅಂತ ಹಾಕಲ್ಲ. ಅವ್ರಿಗೆ ಎಷ್ಟೇ ಹೊಟ್ಟೆ ಇನ್ನೂ ವರ್ಷ ತಿರುಗಿರಲ್ರಿ. ನಾವು ಇನ್ನೇನು ಮಾತಾಡೋಕೆ ನನ್ನ ಹತ್ರ ಆಗ್ತಾ ಇಲ್ಲ. ನಿಮ್ಮ ಕೈ ಮಾತು ಕೇಳ್ಕೊತೀನಿ. ನಮ್ಗೆ ಮೊದಲೇನಿದೆ 1% ಕೊಟ್ಬಿಡಿ. ನಾವು ಆರಾಮಾಗಿ ನೀವೇನು ಬೇರೆ ಜನಾಂಗದಿಂದ ತಂದಿರೋ ಅವ್ರಿಗೂ ಸೇರಿಸ್ಕೊಂಡು ಅಣ್ಣ ತಮ್ಮ ಹತ್ರ ಬದುಕ್ತೀನಿ ಸಿದ್ದರಾಮಯ್ಯವರೇ, ಇದೊಂದು ಕೆಲಸ ಮಾಡಿಕೊಡಿ ಅಂತ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ನಿಜಕ್ಕೂ ಸಂಕಟ ಆಗುತ್ತೆ. ಚಾವಡಿ ಲೋಕೇಶ್ ಅವರು ಗೋಸಂಗಿ ಸಮುದಾಯದವರು ತುಂಬ ಕಣ್ಣೀರಾಗ್ತಾ ಇದ್ದಾರೆ. ಈ ಕಣ್ಣೀರು ಸರ್ಕಾರಕ್ಕೆ ಅರ್ಥ ಆಗಲಿ ಅಂತ ನಾವು ಬಯಸ್ತೀವಿ. ಇಡೀ ಮಾದಿಗ ಸಮುದಾಯ ಈ ಹೋರಾಟದೊಂದಿಗೆ ನಿಂತಿದೆ. ಮತ್ತೆ ಈ ಏನು ಹೋರಾಟ ನಡೀತಿದೆ ಇದಕ್ಕೆ ಸರ್ಕಾರ ನಿಜಕ್ಕೂ ತಲೆಬಾಗುತ್ತಾ ಎಂಬುದೇ ನಮ್ಮ ಮುಂದಿರುವ ಪ್ರಶ್ನೆ. ಕ್ಯಾಮರಾ ಪರ್ಸನ್ ಅಮೀನ್ ಜೊತೆ ಯತಿರಾಜ್ ಬೇಲಹಳ್ಳಿ, ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.